Hi, dear students. Okay, let's come back. So, ನನ್ನ ಲಾಸ್ಟ್ ಪಾರ್ಟ್ನಲ್ಲಿ ನಾನು ನಿಮಗೆ ಏನು ಹೇಳ್ತಾ ಇದ್ದೆ, ಸಚಿನ್ ಕ್ರಿಕೆಟ್ ಆಡುತ್ತಾನೆ ಇದರ ಬಗ್ಗೆ ನಾನು ನಿಮಗೆ ಪಾಸಿಟಿವ್ ಯಾವ ರೀತಿ ಮಾಡಬೇಕು, ಮೀನ್ಸ್ ಅಫರ್ಮೇಟಿವ್ ಯಾವ ರೀತಿ ಮಾಡಬೇಕು, ನೆಗೆಟಿವ್ ಯಾವ ರೀತಿ ಮಾಡಬೇಕು, ಆಮೇಲೆ ಎಸ್ ಅನ್ನೋ ಕ್ವಶನ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ನಿಮ್ಗೆ ಹೇಳಿದ್ದೆ. ಅದೇ ರೀತಿ ಅಫರ್ಮೇಟಿವ್ ಅಂದರೆ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಕೂಡ ಬರ್ತವೆ, ಅದನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದು ಕೂಡ ನಿಮಗೆ ನಾನು ಲಾಸ್ಟ್ ಟೈಮ್ ತಿಳಿಸಿದ್ದೆ. ಇನ್ನು WH ಕ್ವಶನ್ಸ್ ಅನ್ನು ಯಾವ ರೀತಿ ಮಾಡೋದು, ವೆರಿ ಇಂಪಾರ್ಟೆಂಟ್ ಇದೆ ಇದು. ಯಾವ ರೀತಿ WH ಕ್ವಶನ್ಸ್ ಅನ್ನ ಮಾಡ್ಬೇಕು ಇಲ್ಲಿ ನೋಡ್ರಿ. ಎಷ್ಟೋ ಸ್ಟೂಡೆಂಟ್ಸು ಎಷ್ಟೋ ಜನ ಕೇಳ್ತಾರೆ, ಸರ್ WH ಕ್ವಶನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ರೀ, ನನಗೆ ವಾಟ್ ಎಲ್ಲಿ ಹಚ್ಚಬೇಕು, ವೆನ್ ಎಲ್ಲಿ ಹಚ್ಚಬೇಕು, ಅದಾದ ಮೇಲೆ ಏನು ಹಚ್ಚಬೇಕು, ನಾನು ಫುಲ್ ಡೌಟ್ ಆಗ್ತಿದೆ ರೀ ಅಂತ ಕೇಳ್ತಾರೆ. ತುಂಬಾನೇ ಈಸಿ ಇದೆ. ಓಕೆ, ಈ ಒಂದು ಮೆಥಡ್ ನೀವು ಫಾಲೋ ಅಪ್ ಮಾಡಿದ್ರೆ ಅಂದ್ರೆ ಬಹಳಷ್ಟು ಈಸಿ ಇದೆ. ಅದನ್ನ ನಿಮ್ಗೆ ಹೇಳ್ತೀನಿ ನೋಡಿ. ಸಚಿನ್ ಕ್ರಿಕೆಟ್ ಆಡುತ್ತಾನೆ, ಪಾಸಿಟಿವ್. ಸಚಿನ್ ಕ್ರಿಕೆಟ್ ಆಡೋದಿಲ್ಲ, ನೆಗೆಟಿವ್. ಸಚಿನ್ ಕ್ರಿಕೆಟ್ ಆಡ್ತಾನ, ಪಾಸಿಟಿವ್ ಕ್ವಶನ್. ಸಚಿನ್ ಕ್ರಿಕೆಟ್ ಆಡೋದಿಲ್ವಾ, ಅದು ನೆಗೆಟಿವ್ ಕ್ವಶನ್, ಅಂದ್ರೆ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್. ಈಗ WH ಕ್ವಶನ್ಸ್, WH ಅನ್ನು ಯಾವ ರೀತಿ ಯೂಸ್ ಮಾಡಬೇಕು, WH ಒಳಗಡೆ ಏನೇನು ಬರ್ತದೆ ರೀ ಕಾಮನ್ ಆಗಿ? ಒಂದು ವೈ, ವೇರ್, ಹೌ, ಓಕೆ, ಆಮೇಲೆ ವೆನ್. ಇವು ನಾಲ್ಕನ್ನ ನಾನು ಈಗ ಯಾವ ರೀತಿ ಮಾಡ್ಬೇಕು ಅನ್ನೋದು ಈಸಿ ವೇ ಒಳಗಡೆ ನಿಮಗೆ ಹೇಳ್ಕೊಡ್ತೀನಿ ಈಗ ವೈ ಅಂದ್ರೆ ಏನ್ರಿ ಕನ್ನಡದಲ್ಲಿ? ಯಾಕೆ. ವೇರ್ ಎಲ್ಲಿ, ಹೌ ಹೇಗೆ, ವೆನ್ ಯಾವಾಗ. ಓಕೆ, ಇವು ನಾಲ್ಕನ್ನು ನಾನು ನಿಮ್ಗೆ ಹೇಳ್ತೀನಿ. ಸಚಿನ್ ಕ್ರಿಕೆಟ್ ಆಡುತ್ತಾನೆ, ಇದಕ್ಕೆ ವೈ ಹಚ್ಚ್ರಿ, ಏನಾಗ್ತದ ಅಂದ್ರೆ ಯಾಕೆ ಅನ್ನೋದನ್ನ ಹಚ್ಚ್ರಿ. ಏನ್ ಮಾಡ್ತೀವಿ ಫಸ್ಟ್ ಒನ್, ಸಚಿನ್ ಕ್ರಿಕೆಟ್ ಏಕೆ ಆಡುತ್ತಾನೆ ಕೇಳಬಹುದಲ್ಲ. ಸಚಿನ್ ಕ್ರಿಕೆಟ್ ಯಾಕೆ ಆಡ್ತಾನೆ, ಕ್ರಿಕೆಟ್ ಯಾಕೆ ಆಡ್ತಾನೆ, ಕಾಮನ್ ಆಗಿ ಕ್ವಶನ್ ಕೇಳ್ತೇವೆ ನಾವು. ಇದನ್ನ ಯಾವ ರೀತಿ ತಯಾರು ಮಾಡ್ತೀವಿ ಇಂಗ್ಲಿಷ್ ಒಳಗಡೆ? ಫಸ್ಟ್ ನೋಡಿ, ನಾವು ಕ್ವಶನ್ ಇದೆ ಅಂತಂದ್ರೆ ನಮ್ಗೆ ಏನ್ ಹೇಳ್ತೀರಿ? ಫಸ್ಟ್ ಹೆಲ್ಪಿಂಗ್ ವರ್ಬ್. ಓಕೆ, ಆಮೇಲೆ ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಆದ ತಕ್ಷಣ ಏನು ಹಾಕಬೇಕು? ಸಬ್ಜೆಕ್ಟ್. ಅದಾದ ತಕ್ಷಣ ವರ್ಬ್. ಇದಾದ ತಕ್ಷಣ ಆಟೋಮೆಟಿಕ್ ಆಗಿ ಆಬ್ಜೆಕ್ಟ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಹಚ್ಚಲೇಬೇಕು. ಇದು ಎಸ್ ಆರ್ ಕ್ವಶನ್ ನಾವು ಕಲ್ತಿದೀವಿ ಈಗ. ಲಾಸ್ಟ್ ಪಾರ್ಟ್ ನಲ್ಲಿ ನಿಮಗೆ ಹೇಳಿದೆ ನಾನು, HV ಹಚ್ಚಬೇಕು, ಅಂದ್ರೆ ಹೆಲ್ಪಿಂಗ್ ವರ್ಬ್ ಸ್ಟಾರ್ಟಿಂಗ್ ಹಚ್ಬೇಕಂತ. ಇದ್ರ ಮುಂದೆನೇ ಹಚ್ಬಿಡ್ರಿ WH ನ. ಈಸಿ. WH ನ ಹಚ್ಚಿ ಸ್ಟಾರ್ಟ್ ಮಾಡ್ರಿ. WH ಆದ್ಮೇಲೆ HV ಹಚ್ಚ್ರಿ, ಅಂದ್ರೆ ಹೆಲ್ಪಿಂಗ್ ವರ್ಬ್. ನೆಕ್ಸ್ಟ್ ಸಬ್ಜೆಕ್ಟ್ ಹಚ್ಚಿ, ನೆಕ್ಸ್ಟ್ V1 ಹಚ್ಚಿ, ನೆಕ್ಸ್ಟ್ ಆಬ್ಜೆಕ್ಟ್ ಹಚ್ಚಿ. ಈಸಿ ಬರ್ತದೆ. ಈಗ ನೋಡಿ ಒಂದು ಮಾಡೋಣ. WH ವೈ ತಗೊಂಡಿ. ಸಚಿನ್ ಕ್ರಿಕೆಟ್ ಏಕೆ ಆಡುತ್ತಾನೆ. ಓಕೆ, ಏಕೆ ವೈ. ವೈ ಹೆಲ್ಪಿಂಗ್ ವರ್ಬ್. ಇಲ್ಲಿ ಯಾವ ರೀತಿ ಹೆಲ್ಪಿಂಗ್ ವರ್ಬ್ ಐತೆ? ಇಲ್ಲ, ಯಾಕಂದ್ರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ದಿನನಿತ್ಯ ಮಾಡುವಂತ ಕೆಲಸ, ಒಂದು ಹ್ಯಾಬಿಟ್, ಅದು ಹ್ಯಾಬಿಚುವಲ್ ಥಿಂಗ್ಸ್. ಹ್ಯಾಬಿಚುವಲ್ ಇದ್ದಾಗ ನಾವು ಹೆಲ್ಪಿಂಗ್ ವರ್ಬ್ ಬರೋದೇ ಇಲ್ಲ ನಮಗೆ. ಸೊ ಆ ಟೈಮ್ ಒಳಗಡೆ ನಾವೇನ್ ಮಾಡ್ತೀವಿ? ಸಚಿನ್ ಥರ್ಡ್ ಪರ್ಸನ್ ಇದೆ. ಸೊ ಥರ್ಡ್ ಪರ್ಸನ್ ಇದೆಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ನಾವೇನ್ ಹೇಳ್ತೀವಿ? ಡಸ್. ಸಚಿನ್ ಡಸ್, ಸಾರಿ ವೈ ಡಸ್. ನೆಕ್ಸ್ಟ್ ಸಬ್ಜೆಕ್ಟ್ ಏನಿದೆ? ಸಚಿನ್. ವೈ ಡಸ್ ಸಚಿನ್. ವರ್ಬ್ ಏನಿದೆ? ಆಡುತ್ತಾನೆ ಇದೆ. ಆಡ್ತಾನೆ. ಆಡೋದಕ್ಕೆ ಏನಂತೀವಿ ಇಂಗ್ಲಿಷ್ ಒಳಗಡೆ? ಪ್ಲೇ. ಓಕೆ, ಈಗ ಇನ್ನೊಂದು ಕ್ವಶನ್ ಬರ್ತದೆ, ಸರ್ ಇಲ್ಲಿ ಪ್ಲೇ ಇದೆ, ಇಲ್ಲಿ ಥರ್ಡ್ ಪರ್ಸನ್ ಇದೆ, ಎಸ್ ಸರ್ ES ಹಚ್ಚಬೇಕಾ ಬೇಡ? ನೋಡ್ರಿ, ಇಲ್ಲಿ ನಾವು ಎಸ್ ಅಥವಾ ES ಯಾವಾಗ ಹಚ್ತೀವಿ? ಯಾವಾಗ ಓನ್ಲಿ ಅಫರ್ಮೇಟಿವ್ ಇದೆ ಅಂದಾಗ. ಇಲ್ಲಿ ನಾವು ನೆಗೆಟಿವ್ ಅಥವಾ ಕ್ವಶನ್ ಮಾಡಿದಾಗ ನಮಗೆ ಡಸ್ ಬಂದೈತೆ ಇಲ್ರಿ? ಡಸ್ ಬಂದಿದೆ ಅಂತಂದ್ರೆ ಇಲ್ಲಿ ಎಸ್ ಅಥವಾ ES ಯಾಕೆ ಹಚ್ಬೇಕು ನಾವು? ಆಲ್ರೆಡಿ ಎಸ್ ಅಥವಾ ES ಬಂದ್ಬಿಟ್ಟಿದೆ ಇಲ್ಲಿ, ಹೌದಾ? ಡಸ್ ಸಚಿನ್ ಪ್ಲೇ ಕ್ರಿಕೆಟ್? ಕ್ವಶನ್ ಮಾರ್ಕ್. ವೈ ಡಸ್ ಸಚಿನ್ ಪ್ಲೇ ಕ್ರಿಕೆಟ್ ಮಾಡ್ಬೋದಿಲ್ರಿ? ವೈ ಡಸ್ ಸಚಿನ್ ಪ್ಲೇ ಕ್ರಿಕೆಟ್ ಅಂದ್ರೆ ಏನ್ರಿ? ಸಚಿನ್ ಯಾಕೆ ಕ್ರಿಕೆಟ್ ಆಡ್ತಾನೆ? ಇನ್ನು ನೆಗೆಟಿವ್ ಕ್ವಶನ್ ಮಾಡ್ತೀವಿ, ಸಚಿನ್ ಯಾಕೆ ಕ್ರಿಕೆಟ್ ಆಡಂಗಿಲ್ಲ ಮಾಡಿ. ಈಸಿ ಇದೆ. ವೈ ಸೇಮ್ ವೈ. ನೆಕ್ಸ್ಟ್ ಇಲ್ಲಿ ಡಸ್ ಇದೆ ತಾನೆ, ಅಲ್ಲಿ ಏನಿಸ್ತೀವಿ? ಡಸಂಟ್. ವೈ ಡಸಂಟ್ ಸಚಿನ್, why doesn't Sachin play cricket? Why doesn't Sachin play cricket? ಮಾಡಬಹುದಲ್ರಿ? ಈಸಿನಾ? ಸೊ ಈ ರೀತಿ ಫಾಲೋ ಅಪ್ ಮಾಡಬಹುದು ನೀವು. ನೆಕ್ಸ್ಟ್ ನೋಡಿ, ಈಗ ವೈ ಬಗ್ಗೆ ಹೇಳಿದೆ. ಇನ್ನು ನಿಮಗೆ
ಮತ್ತೆ ಬೇರೆದನ್ನ ಯಾವುದು ವೇರ್ ತಗೊಳ್ಳ ವೇರ್ ತಗೋತೀವಿ ನೋಡಿ. ಈಗ ವೇರ್ ತಗೊಂಡು ಯಾವ ರೀತಿ ಮಾಡ್ತೀವಿ? ಸೇಮ್ ಇದೇ ಒಂದು ಸೇಮ್ ಒಂದು ಏನು ಪ್ರಾಬ್ಲಮ್ ಇದೆ ಅದು ಸೇಮ್ ಸೆಂಟೆನ್ಸ್ ಅನ್ನ ನಾನೇನ್ ಮಾಡ್ತೀನಿ ವೇರ್ ತಗೊಂಡು ಮಾಡ್ತೀನಿ. ಅಂದ್ರೆ ಎಲ್ಲಿ ಅನ್ನೋದನ್ನ ಹಾಕಿ ಮಾಡ್ತೀನಿ. ಈಗ ಇದನ್ನ ಕಾಪಿ ಮಾಡ್ಕೊಳ್ಳಿಲ್ಲ ಸ್ಕ್ರೀನ್ ಶಾಟ್ ಮಾಡ್ಕೊಡ್ರಿ. ಓಕೆ, ವೈ ಡಸಂಟ್ ಸಚಿನ್ ಪ್ಲೇ ಕ್ರಿಕೆಟ್? ವೈ ಡಸ್ ಸಚಿನ್ ಪ್ಲೇ ಕ್ರಿಕೆಟ್? ಈಗ ನೋಡಿ ನೆಕ್ಸ್ಟ್ ಸೇಮ್ ಇಲ್ಲಂದ್ರೆ ಬೇರೆ ಎಕ್ಸಾಂಪಲ್ ಅಂತ ತಗೊಳ್ಳ. ಸೀತೆ ಬಟ್ಟೆ ತೊಳಿತಾಳೆ. ಸೀತೆ ಬಟ್ಟೆ ತೊಳಿತಾಳೆ. ಇಲ್ಲಿ ತೋರಿ, ಸೀತೆ ಬಟ್ಟೆ ತೊಳೆಯುತ್ತಾಳೆ. ಈಗ ಸೀತೆ ಬಟ್ಟೆ ತೊಳಿತಾಳೆ. ಈಗ ನಾವು ಏನ್ ಹಾಕ್ತೀವಿ? ಸೀತೆ ಎಲ್ಲಿ ಬಟ್ಟೆ ತೊಳಿತಾಳೆ ಮಾಡಬಹುದಲ್ಲ? ಸೀತೆ ಎಲ್ಲಿ ಬಟ್ಟೆ ತೊಳಿತಾಳೆ? ಇಲ್ಲಾಂದ್ರೆ ನಾವು ಕನ್ನಡ ಒಳಗಡೆ ಅವ್ರಿಗೆ ಎಲ್ಲಿ ಸೀತೆ ಬಟ್ಟೆ ತೊಳಿತಾಳೆ, ಎಲ್ಲಿ ಸೀತಾ ಬಟ್ಟೆ ಒಗ್ಯಾಕತ್ತಾಳ ಮಾಡ್ತೀವಿ. ಅದೇ ರೀತಿ ಇದನ್ನ ನಾವು ಏನ್ ಮಾಡ್ತೀವಿ? ಇದು ಪಾಸಿಟಿವ್ ಇದೆ, ಪಾಸಿಟಿವ್ ಅಂದ್ರೆ ಅಫರ್ಮೇಟಿವ್ ಇದೆ, ಇಲ್ಲ ನೆಗೆಟಿವ್ ಇಲ್ಲ. ಹೌದಾ? WH ಇದೆ, ಎಲ್ಲಿ ಅನ್ನೋದಿದೆ. ಎಲ್ಲಿ ಅಂದ್ರೆ ಏನ್ರಿ ಇಂಗ್ಲಿಷ್ ಒಳಗಡೆ? ವೇರ್. ಹೌದಾ? ಸೊ ಆಸ್ ಅ ಫಾರ್ಮುಲಾ ನಾನು ನಿಮಗೆ ಫಾರ್ಮುಲಾ ಹೇಳಿದೆ. ಏನಪ್ಪಾ ಅಂದ್ರೆ ವೇರ್ WH ಆಯ್ತು, ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್, ನೆಕ್ಸ್ಟ್ ಸಬ್ಜೆಕ್ಟ್, ನೆಕ್ಸ್ಟ್ V1, ದೆನ್ ಆಬ್ಜೆಕ್ಟ್. ಓಕೆ, ಸೊ ಬನ್ನಿ ವೇರ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಏನ್ ಬರ್ತದೆ ಇಲ್ಲಿ? ಯಾವ್ದಾರ ಹೆಲ್ಪಿಂಗ್ ವರ್ಬ್ ಬರ್ತದ? ತೊಳಿತಾಳೆ. ದಿನಾಲು ಮಾಡುವಂತ ಕೆಲಸ ರೀ ಇದು, ಹ್ಯಾಬಿಚುವಲ್. ಸೀದಾ ದಿನ ಬಟ್ಟೆ ತೊಳಿತಾಳ್ರಿ, ದಿನ ಮಾಡ್ತಿದ್ದ ತಾನೆ. ಅದಕ್ಕೋಸ್ಕರ ಇದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾಗ ಹಾಕ್ತೀವಿ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾಗ ಯಾವುದೇ ರೀತಿ ಹೆಲ್ಪಿಂಗ್ ವರ್ಬ್ ಬರೋದಿಲ್ಲ. ಆ ಟೈಮ್ ತಗೊಂಡು ಏನ್ ಮಾಡ್ತೀವಿ? ಸೀತಾ ಥರ್ಡ್ ಪರ್ಸನ್ ಇದ್ದಾರೆ. ಥರ್ಡ್ ಪರ್ಸನ್ ನಿಮಗೆ ಹೇಳಿದೆ ನಾನು ಪರ್ಸನ್ಸ್ ಯಾವ ರೀತಿ ಬರ್ಬೇಕಂತ ಹೇಳಿ ಲಾಸ್ಟ್ ಟೈಮ್. ನಿಮ್ಮ ಲಾಸ್ಟ್ ಪಾರ್ಟ್ ನೀವು ಸರ್ಚ್ ಮಾಡಿದ್ರೆ ಸಿಗ್ತದ ಯಾವ ರೀತಿ ನಾವು ಪರ್ಸನ್ಸ್ ಯೂಸ್ ಮಾಡ್ತೇವೆ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಫಸ್ಟ್ ಪರ್ಸನ್ ಮತ್ತೆ ಸೆಕೆಂಡ್ ಪರ್ಸನ್ ಬಂದಾಗ ಯಾವ ಒಂದು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತೀವಿ, ಥರ್ಡ್ ಪರ್ಸನ್ ಬಂದಾಗ ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತೀವಿ ಅನ್ನೋದನ್ನ ನಿಮಗೆ ನಾನು ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಥರ್ಡ್ ಪರ್ಸನ್ ಬಂದಾಗ ಡಸ್ ಅನ್ನೋದನ್ನ ಹಚ್ತೀವಿ. ಓಕೆ, ಥರ್ಡ್ ಪರ್ಸನ್ ಬಂದಾಗ ಡಸ್ ಅನ್ನೋದು ಹಚ್ತೀವಿ. ವೇರ್ ಡಸ್ ಸಬ್ಜೆಕ್ಟ್ ಏನಿದೆ? ಸೀತಾ. ಓಕೆ, ಸೀತೆಯು. ಓಕೆ, ಸೀತೆಯಲ್ಲಿ ಸೀತಾ ಅನ್ಬೋದು ನಾವು. ವೇರ್ ಡಸ್ ಸೀತಾ ಏನಿದೆ? ವರ್ಬ್ ಏನಿದೆ? ತೊಳೆಯುವುದು. ತೊಳೆಯೋದಕ್ಕೆ ಏನಂತೀವಿ? ವಾಶ್. ನಾವು ವಾಶ್ ಅನ್ಬೋದಲ್ಲ, ವಾಶ್. ಅಂಡ್ ನೆಕ್ಸ್ಟ್ ಆಬ್ಜೆಕ್ಟ್ ಏನಿದೆ? ಏನು? ಬಟ್ಟೆ. ಬಟ್ಟೆಗೆ ಹೇಳ್ತೀವಿ ಕ್ಲಾತ್. ವೇರ್ ಡಸ್ ಶೀತಾ ವಾಶ್ ಕ್ಲೋತ್ಸ್? ಬೇಕಾದ್ರೆ ಎಸ್ ಹಚ್ಚಿ. ವೇರ್ ಡಸ್ ಶೀತಾ ವಾಶ್ ಕ್ಲೋತ್ಸ್ ಮಾಡಬಹುದಲ್ಲ? ಈಸಿ ಇದೆ. ನೀವು ಇದನ್ನ ನೀವು ಫಾಲೋ ಅಪ್ ಮಾಡಿ. ಈಗ ನೆಕ್ಸ್ಟ್ ಮತ್ತೆ ಯಾವ್ದು ಬರ್ತದೆ? ಹೌ. ಇದನ್ನೇ ಮಾಡಿ. ಹೌ ಸೀತೆ ಹೇಗೆ ಬಟ್ಟೆ ತೊಳಿತಾಳೆ? ಹೆಂಗ್ ಸೀತಾ ಬಟ್ಟೆ ತೊಳಿತಾಳೆ ಅದನ್ನ ನೀವು ಹೇಗೆ ಹಚ್ಬಹುದು? ಇಲ್ಲಿ ವೇರ್ ಇದ್ದಲ್ಲಿ HOW ಹಚ್ಬಿಡಿ. ಹೌ. ಈಸಿ ಇದೆ. ಈ ಒಂದು ಟೆಕ್ನಿಕ್ ನೀವು ಫಾಲೋ ಮಾಡ್ತಾ ಹೋಗಿ ಒಂದಿಷ್ಟೇ ದಿನದ ಒಳಗಡೆ ಒಂದು 30 days ಅಥವಾ 40 days ಒಳಗಡೆ ಇಂಗ್ಲಿಷ್ ಪರ್ಫೆಕ್ಟ್. ಯಾರು ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಇಂಗ್ಲಿಷ್ನಲ್ಲಿ, ಅಷ್ಟೊಂದು ಪರ್ಫೆಕ್ಟ್ ಆಗ್ತದೆ. ಇದನ್ನು ಫಾಲೋ ಅಪ್ ಮಾಡಿ ಅಷ್ಟು. ಓಕೆ, ಡೈಲಿ ನಾನು ನಿಮಗೆ ಹೊಸ ಹೊಸ ಮೆಥಡ್ ಅನ್ನು ಕೊಡ್ತಾ ಹೋಗ್ತೀನಿ. ಅದನ್ನ ನೀವು ಫಾಲೋ ಅಪ್ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಇಂಗ್ಲಿಷ್ ಒಳಗಡೆ ಪರ್ಫೆಕ್ಟ್ ಆಗ್ತೀರ. ನೆಕ್ಸ್ಟ್ ವ್ಯಾನ್ ಹಚ್ಚಿ. ಹೌ ಇದ್ದಲ್ಲಿ ವ್ಯಾನ್ ಹಚ್ಚಿ ಮಾಡ್ಬೋದಾ? ವ್ಯಾನ್ ಅಂದ್ರೆ ಏನು? ಯಾವಾಗ? ಓಕೆ, ಸೀತೆ ಯಾವಾಗ ಬಟ್ಟೆ ತೊಳಿತಾಳೆ? ಓಕೆ, ಸೀತಾ ಯಾವಾಗ ಬಟ್ಟೆ ತೊಳಿತಾಳೆ? ನಾವೇನು ಅನ್ಸ್ತೀವಿ ಇಲ್ಲಿ? ವ್ಯಾನ್. ವ್ಯಾನ್ ಡಸ್ ಸೀತಾ ವಾಶ್ ಕ್ಲೋತ್ಸ್? ಈಸಿ ಮಾಡಬಹುದಾ? ಓಕೆ, ಇದು ಪಾಸಿಟಿವ್ ನಲ್ಲಿ ಅಷ್ಟೇ ಅಲ್ಲ, ನೆಗೆಟಿವ್ ನಾಗ ಕೂಡ ನಾವು ಕ್ವಶನ್ ಮಾಡಬಹುದು. ಸೀತಾ ಯಾವಾಗ ಬಟ್ಟೆ ತೊಳೆಯಂಗಿಲ್ಲ, ಅವ ಯಾವಾಗ ಸಾಲಿಗೆ ಹೋಗಂಗಿಲ್ಲ ಮಾಡಬಹುದಿಲ್ರಿ? ಇಂಥ ಕ್ವಶನ್ಸ್ ನಾವು ಕೇಳ್ತೀವಿ. ಓಕೆ, ಅವ ಯಾವಾಗ ಸಾಲಿಗೆ ಹೋಗಂಗಿಲ್ಲ, ಅವ ಯಾವಾಗ ಸುಳ್ಳು ಹೇಳಂಗಿಲ್ಲ, ದಿನ ಸುಳ್ಳು ಹೇಳ್ತಾನವ ಮಾಡ್ತೀವಿ ತಾನೆ. ಈಗ ನೀವು ಏನು ಮಾಡಿ, ಒಂದಿಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಿತ್ತಂದ್ರೆ ನೀವು ಇಂಥದ್ದು ಸೆಂಟೆನ್ಸ್ನ ಮಾಡಿ. ಅವ ಯಾವಾಗ ಸುಳ್ಳು ಹೇಳಂಗಿಲ್ಲ, ದಿನ ಸುಳ್ಳು ಹೇಳ್ತಾನ್ರಿ. ಮಾತಾಡ್ತೀವಿ ತಾನೆ ನಾವು ಮಾತಾಡುವಾಗ. ಅವ ಯಾವಾಗ ಸುಳ್ಳು ಹೇಳಂಗಿಲ್ಲ? ವ್ಯಾನ್ ಅವ ಅನ್ನೋದಿದೆ. ಅವ ಅಂದ್ರೆ ಥರ್ಡ್ ಪರ್ಸನ್. ವ್ಯಾನ್ ಡಸಂಟ್. ವ್ಯಾನ್ ಡಸಂಟ್ ಯಾಕಂದ್ರೆ ನೆಗೆಟಿವ್ ಇದೆ ಅದು. ವ್ಯಾನ್ ಡಸಂಟ್ ನೋಡ್ರಿ, ಅದೊಂದು ಮಾಡ್ತೀನಿ ಈಗ. ವ್ಯಾನ್ ಡಸಂಟ್
ಹಿ ಹೇಳಂಗಿಲ್ಲ ಅನ್ನಕ್ಕೆ ಏನಂತೀವಿ ಸೇ ಸ್ಪೀಕರ್ ಓಕೆ ಟೆಲ್ ಓಕೆ ಸ್ಪೀಕರ್ ಅಂತ ತಗೊಳ್ಳಿ when doesn't he speak lie okay when doesn't he speak lie ಮಾಡಬಹುದಲ್ಲ when doesn't he speak lie ಆಮೇಲೆ ಯಾವಾಗ ಸುಳ್ಳು ಹೇಳಂಗಿಲ್ರಿ ದಿನ ಹೇಳ್ತಾನೆ ಅನ್ನಕ್ಕೆ ಯಾವ ರೀತಿ ಅಂತೀವಿ ಡೈಲಿ he speaks ಮಾಡಬಹುದಾ ಈಸಿ ಈ ರೀತಿ ಪ್ಯಾಟರ್ನ್ಸ್ ಯೂಸ್ ಮಾಡಿ ನೆಕ್ಸ್ಟ್ ಮತ್ತೆ ಮುಂದಿನ ಪಾರ್ಟ್ಸ್ ಒಳಗಡೆ ಇದಕ್ಕಿಂತಲೂ ಚೆನ್ನಾಗಿರುವಂಥದ್ದು ಅಂದ್ರೆ ಇದಕ್ಕಿಂತಲೂ ಈಸಿ ಮೆಥಡ್ ಅನ್ನ ಇಂಗ್ಲಿಷ್ ಒಳಗಡೆ ಟ್ರಾನ್ಸ್ಫರ್ ಮಾಡೋದು ಅಂದ್ರೆ ಟ್ರಾನ್ಸ್ಲೇಟ್ ಮಾಡೋದು ಯಾವ ರೀತಿ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೀವು ಫಾಲೋ ಮಾಡ್ತಾ ಹೋಗಿ ಓಕೆ ಥ್ಯಾಂಕ್ ಯು ಗೈಸ್ ಸೊ ಫಾಲೋ ದಿಸ್ ಥ್ಯಾಂಕ್ ಯು